ಹಾಯ್ ಸ್ನೇಹಿತರೆ, ಕೃಷಿ ಬದುಕೆ ನಮಸ್ಕಾರಗಳು ಸ್ನೇಹಿತರೆ. ನಿಮಗೆಲ್ಲರಿಗೂ ನನ್ನ ಹೊಸ ನಾಟಿ ಕೋಳಿ ಫಾರಮ್ಗೆ ಸ್ವಾಗತ ಸ್ನೇಹಿತರೆ. ನಾನು ಎಲ್ಲಿ ಪ್ರಾರಂಭ ಮಾಡಿದ್ದೀನಿ, ಹೇಗೆ ಪ್ರಾರಂಭ ಮಾಡಿದ್ದೀನಿ, ಎಷ್ಟೆಲ್ಲ ಬಂಡವಾಳ ಹಾಕಿದ್ದೀನಿ ಅನ್ನೋದ ನಮ್ಮ ಯುವಕ ಯುವತಿಯರಿಗೆ, ಈಗಿನ ಜನರಿಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲಿಗೆ ಬನ್ನಿ, ನಮ್ಮ ಶೆಡ್ನ ವಿಸ್ತೀರ್ಣವೇನು, ಶೆಡ್ನಿಗೆ ಎಷ್ಟು ಬಂಡವಾಳ ಹಾಕಿದ್ದೀನಿ, ಮತ್ತು ಶೆಡ್ನ ಯಾವ ರೀತಿಯಲ್ಲಿ ಅದನ್ನು ನೀಟಾಗಿ ಯಾವ ಥರ ಸೆಟಪ್ ಮಾಡಿದ್ದೀನಿ ಅಂತೇಳಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲಿಗೆ ಬಂದು ನೀವಿಲ್ಲಿ ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಈ ಶೆಡ್ನ ವಿಸ್ತೀರ್ಣ ಬಂದು ಅಗಲ ಬಂದು 20, ಉದ್ದ ಬಂದು 60 ಅಡಿ ಸ್ನೇಹಿತರೆ. ಇದು ಏನು ನಿಮಗೆ ಕಾನ್ಸೆಪ್ಟ್ನ ತಂದಿದ್ದೀನಿ ಅಂತಂದರೆ ಸ್ನೇಹಿತರೆ, ಈಗ ಹೊಸ್ದಾಗಿ ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತೀರಾ, ಮತ್ತು ಹಸು ಸಾಗಾಣಿಕೆ ಮಾಡ್ತೀರಾ, ಇಲ್ಲ ಆಡು ಕುರಿ ಈ ಥರ ಯಾರು ಸಾಗಾಣಿಕೆ ಪ್ರಾರಂಭ ಮಾಡ್ತಾರ ಸ್ನೇಹಿತರೆ, ಅಂಥವರಿಗೆ ನಮ್ಮ ಕಡೆಯಿಂದ ಒಂದು ಅದ್ಭುತವಾದಂಥ ಮಾಹಿತಿ, ಎಷ್ಟು ಬಂಡವಾಳ ಹಾಕಬೇಕು, ಯಾವ ರೀತಿ ಬಂಡವಾಳ ಹಾಕಬೇಕು, ಯಾವ ರೀತಿಯಲ್ಲಿ ಹೈನುಗಾರಿಕೆಯಲ್ಲಿ ಹಣ ಸಂಪಾದನೆ ಮಾಡ್ಬೋದು ಅಂತೇಳಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅತ್ಯುತ್ತಮವಾದಂಥ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ ಸ್ನೇಹಿತರೆ. ಮೊದಲಿಗೆ ನಾವು ಇಲ್ಲಿ ಏನು 20 ಅಡಿ 60 ಅಡಿ ಶೆಡ್ನ ನಾವು ನಿರ್ಮಾಣ ಮಾಡಿದ್ದೇವಲ್ಲ ಸ್ನೇಹಿತರೆ, ಇದಕ್ಕೆ ನಾವು ಇನ್ವೆಸ್ಟ್ ಮಾಡಿರೋಂತಹ ಬಂಡವಾಳ ಬಂದು 5 ರಿಂದ 6 ಲಕ್ಷ ನಮಗೆ ಆಗಿದೆ ಸ್ನೇಹಿತರೆ. ನಮಗೆ ಅಂದರೆ ಇದೇನು ನೀವು ಶೆಡ್ ನೋಡ್ತೀರಲ್ಲ, ಈ ಶೆಡ್ನ ವಿಸ್ತೀರ್ಣ ಅಂದರೆ ಸ್ನೇಹಿತರೆ, ಈಗ ನಾವು ಮೊದಲಿಗೆ ಈಗೇನು ಕಂಬಿಗಳು ಹಾಕಿದ್ದೀವಲ್ಲ ಸ್ನೇಹಿತರೆ, ಕಂಬಿ ಹಾಕಿರ್ಬೋದು. ಇಲ್ಲಿ ನೀವು ನೋಡ್ತಿದ್ದೀರವಲ್ಲ ಈ ಬಾಕ್ಸ್ಗಳು, 3 ಬಾಕ್ಸ್ ಏನಕ್ಕೆ ಮಾಡಿದ್ದೀವಿ ಅಂತ ಸ್ನೇಹಿತರೆ, ನಾಟಿ ಕೋಳಿ ಒಂದು ದಿನದ ಮರಿಗಳನ್ನ ತಂದಾಗ ಇದನ್ನು ನಾವು ಬ್ರೀಡಿಂಗ್ ಮಾಡೋಕ್ಕೋಸ್ಕರ ಅಂದರೆ ನಾವು 3 ಪಾರ್ಟ್ ಮಾಡಿದ್ದೀವಿ ಸ್ನೇಹಿತರೆ. ಒಂದೊಂದು ಪೋರ್ಷನ್ಗೆ ಒಂದು 500 ಮರಿ ಬಿಟ್ಟು ಅದಕ್ಕೆ ನಾವು ಕರೆಂಟ್ ಶಾಖ ಇರ್ಬೋದು, ವ್ಯಾಕ್ಸಿನೇಷನ್ ಇರ್ಬೋದು, ಅದಕ್ಕೆ ಈ ಥರ 3ನ ಸ್ಟೆಪ್ನ ನಾವು ಒಂದು ಕಡೆ ಅಂದರೆ ಒಂದು ಸೈಡಲ್ಲಿ, ನೀವು ಶೆಡ್ಡು ಯಾರು ಮಾಡ್ತಿಲ್ಲ ಸ್ನೇಹಿತರೆ ಹೊಸ್ದಾಗಿ, ಅಂಥವ್ರು ಏನು ಮಾಡಬೇಕು, ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಈ ಥರ 3 ಪೋರ್ಷನ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಮೊದಲಿಗೆ ನೀವೇನಕ್ಕೆ ಈ ಥರ ಮಾಡ್ಕೊಬೇಕು ಅಂದರೆ ಯಾವುದೇ ಥರ ನಿಮ್ಮ ಜೊತೆಗೆ ಸ್ವಲ್ಪ ಕೋಳಿ ಇರುತ್ತೆ, ಆ ಕೋಳಿಗೆ ಈ ಸಣ್ಣ ಮರಿಗಳು ನೀವು ತಂದಾಗ ಅದಕ್ಕೆ ಯಾವುದೇ ಥರ ಹಾನಿಗಳು ಆಗಬಾರ್ದು ಅಂತೇಳಿ ನೀವು ಈ ಥರ ಶೆಡ್ನ ಪಕ್ಕದಲ್ಲೇ ಒಂದು 3 ಪೋರ್ಷನ್ ಮಾಡ್ಕೊಬೇಕು, ಇಲ್ಲ 2 ಪೋರ್ಷನ್. ಈಗ ನಾವು ಜಾಗ ಇರೋದ್ರಿಂದ 3 ಪೋರ್ಷನ್ ಮಾಡಿದ್ದೀವಿ, ನೀವು 2 ಪೋರ್ಷನ್ ಮಾಡಿದ್ರು ಓಕೆ ಸ್ನೇಹಿತರೆ. ಆಮೇಲೆ ಮತ್ತು ನೀವು ನಾಟಿ ಕೋಳಿಗ ಸಾಗಾಣಿಕೆ ಮಾಡೋರು ಆದಷ್ಟು ಆಚೆಗಡೆ ಜಾಗನ ವಿಸ್ತೀರ್ಣ ಅಂದರೆ ಸ್ನೇಹಿತರೆ ಅತಿಯಾಗಿ, ಈಗ ನಾವು ಏನು ಇಲ್ಲಿ ನೋಡ್ತಿರುವಂತಹ ಜಾಗ ನಿಮಗೆ ಸ್ನೇಹಿತರೆ, ನಾವು ಇದನ್ನು ಒಟ್ಟು 8 ಅಂದರೆ 5 ರಿಂದ 8 ಕುಂಟೆ ಅಂದರೆ ಸ್ನೇಹಿತರೆ, ಒಂದು ಸೈಟ್ಗೆ 1 ಕುಂಟೆ, ಅಷ್ಟು ಜಾಗದಲ್ಲಿ ಒಂದು 8 ಕುಂಟೆ ಜಾಗದಲ್ಲಿ ಇದನ್ನು ಪೂರ ನಾವು ಜಾಗ ತಗೊಂಡು ಈ ಫಾರಮ್ನ ಪ್ರಾರಂಭ ಮಾಡಿದ್ದೀವಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈಗ ನಾವು ಯಾವ ರೀತಿಯ ಕೋಳಿಗಳನ್ನ ಸಾಕಿದ್ದೀವಿ, ಮತ್ತು ಯಾವ ರೀತಿಯಲ್ಲಿ ಈ ಕೋಳಿಗಳು ಆಚೆ ಹೋಗ್ದಂಗೆ ಯಾವ ರೀತಿಯಲ್ಲಿ ಸೇಫ್ಟಿ ಮಾಡಿದ್ದೀವಿ ಅನ್ನೋದನ್ನ ನಿಮಗೂ ಸಹ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನೀವು ಈಗ ಕೋಳಿನ ಆಚೆಗಡೆ ನೈಸರ್ಗಿಕವಾಗಿ ನಾಟಿ ಕೋಳಿನ ಸಾಗಾಣಿಕೆ ಮಾಡಬೇಕು ಅಂದರೆ ಸ್ನೇಹಿತರೆ, ನಿಮಗೆ ಮೊದಲಿಗೆ ಜಾಗ ಅಂದರೆ ವಿಸ್ತೀರ್ಣ ಜಾಗದಲ್ಲಿ ಆಚೆ ಜಾಗ ಇರಲೇಬೇಕು ಸ್ನೇಹಿತರೆ. ಈಗ ನಾನು ಶೆಡ್ನ ನಿಮಗೆ ಏನು ತಿಳಿಸ್ಕೊಟ್ನಲ್ಲ ಸ್ನೇಹಿತರೆ, ಈಗ ಅಲ್ಲಿ ನೋಡಿದ್ರಲ್ಲ ನಮ್ಮದು ಶೆಡ್ ಒಳಗಡೆ ಏನು ನಿಮಗೆ ತಿಳಿಸ್ಕೊಟ್ನಲ್ಲ, ಅದಕ್ಕಿಂತ ಮೇನ್ ಇಂಪಾರ್ಟೆಂಟು ನಾಟಿ ಕೋಳಿಗೆ ಏನು ಅಂದರೆ, ನಾನು ಇಲ್ಲಿ ಏನು ಜಾಗ ಮಾಡಿದ್ದೀವಲ್ಲ ಸ್ನೇಹಿತರೆ 8 ಕುಂಟೆ, ಈ ಥರ ಜಾಗ ಇರಲೇಬೇಕು ಸ್ನೇಹಿತರೆ. ಏನಕ್ಕೆ ಅಂದರೆ ಮೇನು ನಾಟಿ ಕೋಳಿ ಅಂದರೆ ಅದು ನೈಸರ್ಗಿಕವಾಗಿ ಹೊಲದಲ್ಲಿ ಆಗಿರ್ಬೋದು, ಇಲ್ಲ ಈ ಥರ ನೈಸರ್ಗಿಕವಾಗಿ ಜಾಗ ಅಂದರೆ ಬೈಲಲ್ಲಾಗಿರಿ ಅದು ಮೇದಾಗಲೇ ನಾಟಿ ಕೋಳಿಯ ಮಹತ್ವ ಹೆಚ್ಚಾಗೋದು, ಮತ್ತು ಅದನ್ನು ನಾಟಿ ಕೋಳಿ ಅಂತ ನಾವು ಕನ್ಸಿಡರ್ ಮಾಡೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಈ ಥರ ಜಾಗ ಇರಲೇಬೇಕು. ಇಲ್ಲ ನೀವು ಶೆಡ್ಡಲ್ಲಿ ಕೂಡಾಕೊಂಡು ನೀವೇನೇ ದಿನನಿತ್ಯ ಆಹಾರ ಕೊಟ್ಟರು ಅದನ್ನು ನಾಟಿ ಕೋಳಿ ಅನ್ನಿಸ್ಕೊಳಲ್ಲ, ಆಮೇಲೆ ಅದಕ್ಕೆ ನಿಖರವಾದಂಥ ಬೆಲೆ ಸಹ ನೀವು ತಗೊಳಕ್ಕಾಗಲ್ಲ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಆದಷ್ಟು ಯಾರು ಈಗ ನಾಟಿ ಕೋಳಿ ಈಗ ನಮ್ಮ ಥರ ಯಾರ್ಯಾರು ಪ್ರಾರಂಭ ಮಾಡ್ತಿದ್ದೀರಲ್ಲ ಅಂಥವರು ಈ ಥರ, ಈಗ ನಾವು ಅಲ್ಲಿ ಶೆಡ್ ಏನು ಈಗ ನೋಡ್ತಿದ್ದೀರಲ್ಲ ಅಲ್ಲಿ ಏನು ಶೆಡ್ ಇದೆ, ಮತ್ತು ಶೆಡ್ಗಡೆ ಮುಂದೆನೇ ನಾವು 8 ಕುಂಟೆ ಜಾಗಕ್ಕೆ ಪೆನ್ಸಿಲಿಂಗ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಈಗ ನಮಗೆ ಎಷ್ಟು ಪೆನ್ಸಿಲಿಂಗ್ ಆಗೋಕ್ಕೆ ಎಷ್ಟು ಖರ್ಚಾಗೈತೆ, ಮತ್ತು ಮೇಲೆ ಅಂದರೆ ಕೋಳಿಗಳು ಮೇಲಕ್ಕೆ ಆರ್ದ ರೀತಿಯಲ್ಲಿ ಈ ಬಲೆಯಲ್ಲಿ ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಈ ಬಲೆಗೆಲ್ಲ ಎಷ್ಟು ಖರ್ಚಾಗಿದೆ ಅಂತೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ನಾವು ಕೋಳಿಗಳಿಗೆ ಯಾವ ರೀತಿಯ ಆಹಾರನ ನಾವು ಕೊಡ್ತೀವಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ ಕೋಳಿಗಳಿಗೆ ನಾವು ನೈಸರ್ಗಿಕವಾಗಿ ಏನೇ ಆಚೆಗಡೆ ಬಿಟ್ಟಾಗ ನಮಗೆ 8 ಕುಂಟೆ ಜಾಗದಲ್ಲಿ ಈಗ ನಮ್ಮ ಹತ್ರ ಎಷ್ಟು ಕೋಳಿ ಇದ್ರೂ ಸ್ನೇಹಿತರೆ, ಒಂದು ವಾರಕ್ಕೆ ಅದನ್ನು ಪೂರ ಕಣ ಮಾಡಾಕ್ಬಿಡ್ತವೆ. ಅಂದರೆ ಏನಕ್ಕೆ ಅಂದರೆ ಕೋಳಿಗಳು ಕಾಲಲ್ಲಿ ಕೆರೆದು ಹಸಿರು ಮೇವು ಎಷ್ಟೇ ಇದ್ರೂ ಅದೇನಾಗ್ಬಿಡುತ್ತೆ, ತಿಂದಾಕ್ಬಿಡುತ್ತೆ ಸರಿ. ಆಮೇಲೆ ಅಂದರೆ ಒಂದು ವಾರ 15 ದಿನ ಆದಮೇಲೆ ನಮಗೆ ಮೇವು ಜಾಸ್ತಿ ಆಗ್ತಾ ಅಂದರೆ ನಮ್ಗೆ ಏನಾಗುತ್ತೆ ಅಂದರೆ ಮೇವನ್ನ ತಂದು ನಾವು ಹೊರಗಡೆನ ತಂದಾಕಬೇಕು. ಏನಕ್ಕೆ ಅಂದರೆ ಈಗ ನಾವು 8 ಕುಂಟೆಗೆ ಪೆನ್ಸಿಲಿಂಗ್ ಮಾಡಿರ್ತೀವಿ, ಕೋಳಿ ಆಚೆಗೆ ಹೋಗೋಕ್ಕಾಗಲ್ಲ. ಆ 8 ಕುಂಟೆ ಇರೋಂಥ ಜಾಗದಲ್ಲಿ ಏನು ಮಾಡುತ್ತೆ,
ಕಂಟಿನ್ಯೂಸ್ಸು ಮೇಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕಂಟಿನ್ಯೂಸ್ ಮೇಯಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಅಲ್ಲಿ ಯಾವುದೇ ತರಹ ಆಹಾರ ಇದ್ದರೂ ಅದು ಬಿಡಲ್ಲ ಸ್ನೇಹಿತರೆ. ಪ್ರತಿಯೊಂದು ನೋಡಿ, ನೀವು ಇಲ್ಲಿ ನೋಡ್ತೀರಲ್ಲ, ಪ್ರತಿಯೊಂದು ಪೂರ ಎಲ್ಲ ಕಣ ಮಾಡಾಕ್ಬಿಟ್ಟಿದೆ ಸ್ನೇಹಿತರೆ. ಹಾಗಾದಾಗ ಏನೋ ಮಾಡಬೇಕು, ನಾವು ಯಾವ ಯಾವ ರೀತಿಯ ಆಹಾರ ತಂದು ಕೊಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಮೊದಲಿಗೆ ನಾವೆಲ್ಲ ಈಗ ನಮ್ಮ ಫಾರಮಲ್ಲಿ ಯಾವ ರೀತಿ ತಂದು ಕೊಡ್ತಿದ್ದೀವಿ ಅಂತಂದರೆ ಸ್ನೇಹಿತರೆ, ಈಗ ತರಕಾರಿ ಇರ್ಬೋದು, ಇಲ್ಲ ಟೊಮೊಟೊ ಇರ್ಬೋದು, ಈ ಥರದನ್ನ ನಾವು ತಗೊಂಡು ಕೊಡ್ತಾ ಇರ್ತೀವಿ ಸ್ನೇಹಿತರೆ. ವೇಸ್ಟೇಜ್ ತರಕಾರಿ ಇದೆಲ್ಲ ತಂದು ಕೊಡ್ತೀವಿ. ಆಮೇಲೆ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಇದು ರೌಂಡ್ ಅಪ್ ಮಾಡಿದ್ದೀವಲ್ಲ, ಇದು ಬಾತುಕೋಳಿಗೆ ಅಂದರೆ ಆಟ ಆಡೋಕ್ಕೋಸ್ಕರ, ನೀರಲ್ಲಿ ಆಟ ಆಡೋಕ್ಕೋಸ್ಕರ. ಅದು ನೀರು ಹಾಕಿಲ್ಲ, ನೀರು ಹಾಕಿದಾಗೂ ಸಹ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀವಿ ಸ್ನೇಹಿತರೆ. ಇದು ಈಗ ಬಾತುಕೋಳಿ ಇದೆ, ನಮ್ಮ ಹತ್ರ ಟರ್ಕಿ ಇದೆ, ಬೆಂಕಿ ಕೋಳಿ ಇದೆಯಲ್ಲ, ಈ ಥರದ್ದೆಲ್ಲ ಏನಾಗುತ್ತೆ, ನೀರಲ್ಲಿ ಆಟ ಆಡೋಕ್ಕೋಸ್ಕರ ಅದನ್ನು ರೌಂಡ್ ಅಪ್ ಮಾಡಿದ್ದೀವಿ ಸ್ನೇಹಿತರೆ. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು, ಬಾತುಕೋಳಿ ಅಂದರೆ ನಾಟಿ ಬಾತ್ ಇರ್ಬೋದು, ಇಲ್ಲ ಫಾರಮ್ ಬಾತ್ ಇರ್ಬೋದು, ಆಮೇಲೆ ಟರ್ಕಿ ಇರ್ಬೋದು, ಬೆಂಕಿ ಕೋಳಿ ಇರ್ಬೋದು, ಇಲ್ಲ ಪ್ಯೂರ್ ನಾಟಿ ಇರ್ಬೋದು, ಇಲ್ಲ ಸೊನಾಲಿ ಇರ್ಬೋದು, ಇದೆಲ್ಲ ನಮ್ಮ ಹತ್ರ ಈಗ ಪ್ರೆಸೆಂಟು ಮಿಕ್ಸ್ ಹಾಕಿದ್ದೀವಿ ಸ್ನೇಹಿತರೆ. ಏನಕ್ಕೆ ಅಂತಂದರೆ ನಾವು ಪ್ರತಿಯೊಂದು ಅನುಭವ ತಗೊಳ್ಬೇಕು. ಯಾವ ಕೋಳಿ ಸಾಕಿದ್ರೆ ನಮಗೆ ಯಾವ ಯಾವ ಕಾಯಿಲೆಗಳು ಬರ್ತವೆ ಅನ್ನೋದು ನಮ್ಮ ಕಾನ್ಸೆಪ್ಟು ಮೇನ್ ಆಗಿದೆ ಸ್ನೇಹಿತರೆ. ಹಾಗಾಗಿ ನಾವೇನು ಮಾಡಿದ್ದೀವಿ, ಹಲವಾರು ರೀತಿಯ ಜಾತಿಯ ಕೋಳಿಗಳನ್ನ ತಂದು ಸಾಗಾಣಿಕೆ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಏನಕ್ಕೆ ಅಂದರೆ ಮೊದಲಿಗೆ ನಮಗೆ ಒಂದು ಅನುಭವ ಆಗಬೇಕು. ಈ ಕಾವೇರಿ ಇರ್ಬೋದು, ಕಾವೇರಿಯಲ್ಲಿ ಯಾವ ರೀತಿಯಲ್ಲಿ ಮಾಂಸದಲ್ಲಿ ದುಡ್ಡು ಮಾಡೋದು, ಮೊಟ್ಟೆಯಲ್ಲಿ ದುಡ್ಡು ಮಾಡೋದು, ಅದನ್ನು ಕಾನ್ಸೆಪ್ಟ್ ತಿಳ್ಕೊಬೇಕು ಮೊದಲಿಗೆ. ಆಮೇಲೆ ನಾಟಿ ಕೋಳಿಯಲ್ಲಿ ಯಾವ ರೀತಿಯಲ್ಲಿ ಹಣ ಸಂಪಾದನೆ ಮಾಡ್ಬೋದು, ಟರ್ಕಿನಲ್ಲಿ ಯಾವ ರೀತಿ ಹಣ ಸಂಪಾದನೆ ಮಾಡ್ಬೋದು, ಮತ್ತು ಬಾತುಕೋಳಿಲಿ ಮತ್ತು ಬೆಂಕಿ ಕೋಳಿಗಳಲ್ಲಿ. ಬೆಂಕಿ ಕೋಳಿ, ಟರ್ಕಿ ಮೇನು ಫಾರಮ್ ಅಂದಮೇಲೆ ಇರಲೇಬೇಕು ಸ್ನೇಹಿತರೆ. ಏನಕ್ಕೆ ಅಂತಂದರೆ ಯಾವುದೇ ಥರ ಹಾವುಗಳಾಗಿರ್ಬೋದು, ಯಾವುದೇ ಥರ ಕೀಟಗಳು ಅಂದರೆ ಸಣ್ಣ ಪುಟ್ಟ ಕೀಟಗಳು ಇರ್ತಾವಲ್ಲ ಸ್ನೇಹಿತರೆ, ಅಂಥವನ್ನ ಬೇಗ ಅವಾಯ್ಡ್ ಮಾಡ್ತವೆ. ಅಂದರೆ ಬೇಗ ಏನು ಮಾಡ್ತವೆ, ಕುಕ್ಕಿ ತಿಂದು ಸಾಯಿಸ್ಬಿಡ್ತವೆ ಸ್ನೇಹಿತರೆ. ಹಾಗಾಗಿ ನಾಟಿ ಕೋಳಿ ಯಾರು ಸಾಗಾಣಿಕೆ ಪ್ರಾರಂಭ ಮಾಡ್ತಿರಲ್ಲ ಅಂಥವ್ರು ಅಂದರೆ ಶೆಡ್ ಮಾಡಿ, ಈಗ ನಾನು ಇಲ್ಲೇನು ತೋರಿಸಿದ್ನಲ್ಲ ಸ್ನೇಹಿತರೆ, ಸಂಪೂರ್ಣವಾಗಿ ವಿಸ್ತೀರ್ಣ ಈ ಥರ ನೀವು ಹೈಟೆಕ್ಕಾಗಿ ಶೆಡ್ ಮಾಡೋ ಅಂಥವ್ರು ಟರ್ಕಿ ಮತ್ತು ಬೆಂಕಿ ಕೋಳಿ ನೀವು ಜೊತೆಗೆ ಏನಿಲ್ಲ ಅಂದರೂ ನೀವು ಎಷ್ಟೇ ಸಾಕಿ ಅದಕ್ಕೆ ಒಂದು 5-10 ಈ ಥರದನ್ನ ನೀವು ಸಾಗಾಣಿಕೆ ಮಾಡೋದ್ರಿಂದ ಅಂದರೆ ಸ್ನೇಹಿತರೆ ಹೆಂಗೆ ಅಂತಂದರೆ ಒಂಥರ ಗನ್ಮೇನ್ ಇದ್ದಂಗೆ ವಿತ್ ಸೆಕ್ಯೂರಿಟಿ ಅಂತಲೂ ಹೇಳ್ಬೋದು ಸ್ನೇಹಿತರೆ. ಅಷ್ಟು ಜೋಪಾನ ಮಾಡುತ್ತೆ. ಯಾವುದೇ ಕೋಳಿಗೂ ಯಾವುದೇ ಒಂದು ಹಾವು ಬಂದರೂ ಸಹ ಅದು ಬಿಡೋಲ್ಲ ಸ್ನೇಹಿತರೆ. ಏನಕ್ಕೆ ಅಂದರೆ ಒಂದೇ ಸತಿ ಕುಕ್ಕಿದ್ರೆ ಅದು ಹಾವು ಎದ್ದೇಳೋದೇ ಇಲ್ಲ, ಆ ಥರ ಕುಕ್ಕುತ್ತೆ. ಹಾಗಾಗಿ ಯಾರೂ ಸಹ ಪ್ರಾರಂಭ ಮಾಡ್ತಾರೆ ಅವರು ಟರ್ಕಿ ಮತ್ತು ಅದನ್ನು ಕೋಳಿ ತಂದು ಸಾಗಾಣಿಕೆ ಮಾಡಿದ್ರೆ ತುಂಬ ಒಳ್ಳೆಯ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಈ ಥರ ನೀವು ನಾಟಿ ಕೋಳಿಗಳಿಗೆ ಅಂದರೆ ಕಾಲಲ್ಲಿ ಕೆರೆದು ತಿನ್ನುವಂಥ ಆಹಾರ ಸಿಗ್ತಾ ಇಲ್ಲ ಅಂದಾಗ ನೀವು ಈ ಥರ ಅಂದರೆ ನೀವು ಆಹಾರನ ನೀವು ತಂದು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ಸ್ನೇಹಿತರೆ. ಈಗ ವೇಸ್ಟೇಜ್ ಟೊಮೊಟೊ ಇರ್ಬೋದು, ಇಲ್ಲ ತರಕಾರಿಗಳಿರ್ಬೋದು, ಇಲ್ಲ ವೇಸ್ಟೇಜ್ ಹಣ್ಣುಗಳಿರ್ಬೋದು, ಆಮೇಲೆ ಮತ್ತು ನೈಸರ್ಗಿಕವಾಗಿ ಸಿಗುವಂಥ ಈ ರಾಗಿ ಅಂದರೆ ಸ್ನೇಹಿತರೆ, ಈಗ ನೀವು ಬೆಳೆದಿರ್ತೀರ ಮತ್ತು ಮಿಲ್ಗಳಲ್ಲಿ ವೇಸ್ಟೇಜ್ ರಾಗಿ ಅಂತ ಸಿಗುತ್ತೆ. ಈಗ ಅದನ್ನು ಅವರು ಸಹ ಈಗ ನಾಟಿ ಕೋಳಿ ಸಾಗಾಣಿಕೆ ಮಾಡೋದು ಜಾಸ್ತಿ ಆಗಿರೋದ್ರಿಂದ ಅವರು ಸಹ ಈಗ 10 ರೂಪಾಯಿ kg ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ. 10 ರೂಪಾಯಿ kg ಕೊಡ್ತಿದ್ದಾರೆ. ಅಂಥದ್ದು ನಿಮಗೆ ಏರಳವಾಗಿ ಸಿಕ್ಕಿದ್ರೆ ಒಂದು 20 kg ಇಲ್ಲ ಒಂದು 50 kg 100 kg ಈ ಥರದ್ದು ತಂದು ಸ್ಟಾಕ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಏನಕ್ಕೆ ಅಂತಂದರೆ ಈಗ ಇಲ್ಲಿ ಯಾವುದೇ ಥರ ಆಹಾರ ಸಿಗಲಿಲ್ಲ ಅಂದಾಗ ಕೋಳಿಗಳು ಏನು ಮಾಡ್ತವೆ, ನೀವೇನಾದರೂ ಫಾರಮ್ ಒಳಗೆ ಓಡಾಡ್ತಿದ್ರೆ ಅವಾಗ ನಿಮ್ಮನ್ನೇ ಅವು ನೋಡ್ತಿರ್ತವೆ. ಅದಕ್ಕೇನು ಮಾಡಬೇಕು ನೋಡಿ, ಇಲ್ಲಿ ನಾವೇನು ಹಾಕಿದ್ದೀವಿ ಈ ಥರ ನೀವು ಹಾಕೋದ್ರಿಂದ ಕೋಳಿಗಳು ನೈಸರ್ಗಿಕವಾಗಿ ಬರುತ್ತೆ ಸ್ನೇಹಿತರೆ. ಆದಷ್ಟು ಈ ಥರ ನೀವು ಆಹಾರನ ಕೊಡ್ತಾ ಹೋಗ್ಬೇಕು ಸ್ನೇಹಿತರೆ ನಿಮ್ಮ ಫಾರಮಲ್ಲಿ. ಏನಕ್ಕೆ ಅಂದರೆ ಮೇನ್ ಇಂಪಾರ್ಟೆಂಟು ಈ ಥರ ನೀರನ್ನ ನೀವು ಅಂದರೆ ನೀವು ಏನು ವಿಸ್ತೀರ್ಣ ಮಾಡಿರ್ತೀರ ಸ್ನೇಹಿತರೆ, ಬಿಸಿಲಿಗೆ ಬಿಟ್ಟಾಗ ಒಂದು ಕಡೆ ನೀರು ಒಂದು ಕಡೆ ಆಹಾರ ಇಟ್ಟಾಗ ಏನಾಗುತ್ತೆ ಸ್ನೇಹಿತರೆ, ತನ್ನ ಆಹಾರ ತಾನೇ ಪಡ್ಕೊಳುತ್ತೆ. ಮತ್ತು ಅದು ಏನು ಆಹಾರ ಸಿಗ್ತಿಲ್ಲ ಅಂದಾಗ ಏನಾಗುತ್ತೆ, ಅದು ಸಹ ಬಂದು ಈ ಥರ ಆಹಾರ ತಿನ್ಕೊಳುತ್ತೆ ಸ್ನೇಹಿತರೆ. ನಿಮ್ಮಲ್ಲಿ ಏನಾದರೂ ಬಾತುಕೋಳಿಗಳಿದ್ದರೆ ನಿಮ್ಮ ತೋಟದಲ್ಲಿ ಹೇಗೂ ಇದ್ದರೂ ಈಗ ತೋಟದಲ್ಲಿ ನೀವು ಮಾಡಿದ್ದೀರ ಅಂದರೆ ತೋಟದಲ್ಲಿ ಈಗ ನೀವು ನೀರು ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಆ ನೀರಿಗೂ ನೀವು ಸಹ ಎಲ್ಲಾದರೂ ಒಂದು ಕಡೆ 2 ಕಡೆ ನೀರನ್ನ ಬಿಟ್ಟರೂ ಸಹ ಅದು ಬಾತುಕೋಳಿಗಳು ಸಹ ಆಟ ಆಡ್ಕೊಳುತ್ತೆ. ಮತ್ತು ಸ್ನೇಹಿತರೆ, ನಾಟಿ ಕೋಳಿಗಳಿಗೆ ಏನಾದರೂ ಈ ಥರ ಗೊಬ್ಬರದ್ದು ಗುಂಡಿಗಳು ಸಿಕ್ಕಿದಾಗ ಏನಾಗುತ್ತೆ ಸ್ನೇಹಿತರೆ, ಈಗ ಹಲವಾರು ರೀತಿಯ ಕ್ರಿಮಿಕೀಟಗಳು ಇರ್ತವೆ. ಅದನ್ನು ಕುಕ್ಕಿ ತಿಂದಾಗ ಏನಾಗುತ್ತೆ ಸ್ನೇಹಿತರೆ, ನಾಟಿ ಕೋಳಿ ಅನ್ನೋದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನಾವು ಇಲ್ಲಿ ನೋಡ್ತೀರಾ ಸ್ನೇಹಿತರೆ, ನಮ್ಮ ಫಾರಮ್ನು ಸಂಪೂರ್ಣವಾಗಿ ಈಗ ನಾವು ಸೆಟಪ್ ಮಾಡಿದ್ದೀವಿ ಸ್ನೇಹಿತರೆ. ಅಂದರೆ ಸುತ್ತ ಈಗ 8 ಕುಂಟೆ ಜಾಗಕ್ಕೂ ನಾವು ಫೆನ್ಸಿಂಗ್ ಹಾಕಿದ್ದೀವಿ. ಏನಕ್ಕೆ ಅಂದರೆ ಕೋಳಿಗಳು ಯಾವುದೇ ಥರ ಆಚೆ ಹೋಗಬಾರ್ದು ಮತ್ತು ನಾಯಿ ಕೀರ ಯಾವುದೇ ಥರ ಪ್ರಾಣಿ ಸಹ ಆಚೆ ಒಳಗೆ ಬರಬಾರ್ದು ನಮ್ಮ ನಾಟಿ ಕೋಳಿಗೆ. ಅಷ್ಟು ನಾವು ಬಿಗಿ ಬಂದೋಬಸ್ತು ಮಾಡಿದ್ದೀವಿ ಸ್ನೇಹಿತರೆ. ಹಾಗಾಗಿ ನೀವು ಸಹ ಮೇನು ಪೆನ್ಸಿಲಿಂಗು ಮುಖ್ಯ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಸಹ ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಮೇನು ಪೆನ್ಸಿಲಿಂಗ್ ಮುಖ್ಯ ಆಗುತ್ತೆ ಸ್ನೇಹಿತರೆ. ಏನಕ್ಕೆ ಅಂತಂದರೆ ನೀವು ಎಲ್ಲೇ ಅಂದರೆ ಒಂದು ಕೆಲಸ ಅಂದರೆ ಇದನ್ನೇ ನೀವು ಅವಲಂಬನೆ ಮಾಡ್ದಂಗೆ ನೀವು ಫಾರಮ್ಗೆ ಹೋಗಿ ಬೆಳಗ್ಗೆ ಹೊತ್ತು ಆಚೆ ಬಿಟ್ಬಿಟ್ಟು ನೀವೇನಾದರೂ ಒಂದು ಕೆಲಸ ಮಾಡ್ಕೊಳಕ್ಕೆ ಹೋದ್ರಾಗಲು ಏನಾಗುತ್ತೆ, ಆವಾಗ ಅದರೊಳಗೆ ಯಾವುದೇ ಥರ ಏನೂ ಆಗಬಾರ್ದು, ಅನಾಹುತ ಆಗ್ದಂಗೆ ನೀವು ಅಂದರೆ ಮೇಲೆ ಈಗ ನೀವು ನೋಡಿದ್ರಲ್ಲ ಸ್ನೇಹಿತರೆ, ನಾವು ಮೇಲೆ ಸಹ ಕವರಪ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ಈಗ ಹದ್ದಾಗಿರ್ಬೋದು, ಇಲ್ಲ ಕಾಗೆಗಳಾಗಿರ್ಬೋದು, ಇಲ್ಲಾಂದರೆ ಏನಾದರೂ ಬೇರೆ ರೀತಿಯಂತಹ ಏನು ಬಂದ್ರೂ ಅದು ಯಾವುದೇ ಥರ ನಮ್ಮ ಕೋಳಿಗಳಿಗೆ ಹಾನಿ ಆಗಬಾರ್ದು. ಆ ಥರ ನಾವು
ಪೂರಾ ಏನು ಮಾಡಿದ್ದೀವಿ, ಪೂರಾ ನಾವು ಬಂದೋಬಸ್ತ್ ಮಾಡಿದ್ದೀವಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಮ್ಮ ಕೋಳಿಗಳು ಬೇಗ ಗ್ರೌತ್ ಆಗಬೇಕು ಅಂದರೆ ನೀವು ಈ ಥರ ಆಹಾರ, ಈಗ ನಾವು ಇನ್ನೇನು ಕೊಡ್ತೀವಲ್ಲ ಸ್ನೇಹಿತರೆ, ಈ ಥರ ಆಹಾರಗಳನ್ನ ಕೊಡಲೇಬೇಕು. ಕೊಟ್ಟರೆ ಸಹ ಅದು ಬೇಗ ಗ್ರೌತ್ ಆಗೋದು. ಇಲ್ಲ ಅಂದರೆ ನಾಟಿ ಕೋಳಿ ಏನಿಲ್ಲ ಅಂದರೂ ನಿಮಗೆ ಮಿನಿಮಮ್ ನಾಟಿ ಕೋಳಿ ಅಂದರೆ 8ರಿಂದ 9 ತಿಂಗಳು ಬೇಕೇ ಬೇಕು ಸ್ನೇಹಿತರೆ. ತುಂಬ ಜನ ಯಾರೇ ಏನೇ ಹೇಳ್ಬೋದು, ಆದರೆ ನಾಟಿ ಕೋಳಿ ನೀವೇನೇ ಮಾಡಿದ್ರೂ 8ರಿಂದ 9 ತಿಂಗಳು ಬೇಕೇ ಬೇಕು ಸ್ನೇಹಿತರೆ. ಈಗ ನೋಡಿದ್ರಲ್ಲ, ಇಲ್ಲಿ ಪೂರಾ ಏನಿದ್ರು ಕೋಳಿ ಮೇಲಕ್ಕೂ ಆರಬಾರ್ದು ಮತ್ತು ಕಾಗೆ ಹದ್ದು ಸಹ ಬಂದು ಎತ್ತಬಾರ್ದು. ಆ ಥರ ಈಗ ಸಂಪೂರ್ಣವಾಗಿ ಬಲೆನೂ ಹಾಕಿದ್ದೀನಿ ಸ್ನೇಹಿತರೆ. ನಮಗೆ ಪೆನ್ಸಿಲ್ಗೆ 8 ಕುಂಟೆಗೆ ಪೆನ್ಸಿಲ್ಗೆ ಎಷ್ಟಾಯಿತು ಅಂತ ಹೇಳ್ತೀನಿ. ಸುತ್ತ ಈಗ ನೀವು ನೋಡ್ತಿರೋಲ್ಲ ಪೆನ್ಸಿಲಿಂಗ್ ಮಾಡಿದ್ದೀನಿ ಸ್ನೇಹಿತರೆ. ಪೆನ್ಸಿಲಿಂಗ್ಗೆ ನಮಗೆ ಮಿನಿಮಮ್ಮು ಏನಿಲ್ಲ ಅಂದರೂ 2 ಲಕ್ಷ ಆಗೈತೆ ಸ್ನೇಹಿತರೆ. ಏನಕ್ಕೆ ಅಂದರೆ ಸುತ್ತಲೂ ಈಗ ನಾವು ಸಂಪೂರ್ಣವಾಗಿ ಮಾಡಿರೋದ್ರಿಂದ ಅದಕ್ಕೆ ಅಂತಲೇ 2 ಲಕ್ಷ ಆಗೈತೆ ಸ್ನೇಹಿತರೆ. ಅದಕ್ಕೆ ನಾವು ಜಾಲರ ಹಾಕಿ ಮತ್ತು ಗ್ರೀನ್ ಮೆಸ್ಸು ಸಹ ಹಾಕಿದ್ದೀವಿ. ಏನಕ್ಕೆ ಅಂದರೆ ಯಾವುದೇ ಥರ ಹಾವು ನುಗ್ಗಬಾರ್ದು. ಏನಕ್ಕೆ ಕೋಳಿ ಅಂತಂದರೆ ಸ್ಮೆಲ್ ಇರುತ್ತೆ, ಅದಕ್ಕೆ ಏನು ಮಾಡೋದು ನುಗ್ಗಿಬಿಡ್ತೈತೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದೀವಿ, ಸಂಪೂರ್ಣವಾಗಿ ಈಗ ನಾವು 8 ಕುಂಟೆಗೂ ಅದಕ್ಕೆ ನಾವು 2 ಲಕ್ಷ ರೂಪಾಯಿ ಜಾಲರ ಹಾಕಿ ಮತ್ತು ವಿತ್ತು ಅದಕ್ಕೆ ನಾವು ಸೀದಾ ಗ್ರೀನ್ ಮೆಸ್ನ ಸುತ್ತ ಹಾಕಿದ್ದೀವಿ ಸ್ನೇಹಿತರೆ. ಏನಕ್ಕೆ ಅಂದರೆ ಹಲವಾರು ರೀತಿಯ ಜನಗಳು ಬರೋದ್ರಿಂದ ನಮ್ಮ ಫಾರಮ್ಗೆ, ಇಲ್ಲ ಆ ಊರಿನ ಜನ ಓಡಾಡೋದ್ರಿಂದ ಕೆಟ್ಟ ದೃಷ್ಟಿಗಳು ಸಹ ಬೀಳೋ ಸಂಭವ ಇರುತ್ತೆ. ಏನಕ್ಕೆ ಅಂದರೆ ಈಗ ಒಂದು ಜನದ ಕಲ್ಲಿಗೆ ಕಲ್ಲೇ ಸಿಡಿಯುತ್ತೆ ಅನ್ನೋ ಗಾದೆನೂ ಸಹ ನಮಗಿದೆ. ಹಾಗಾಗಿ ನಮ್ಮ ಉದ್ದೇಶವೇನು ಅಂತಂದರೆ ಯಾವುದೇ ತರಹದ ಜನದ ಕಣ್ಣು ಬೀಳಬಾರ್ದು ಮತ್ತು ಯಾವುದೇ ಥರದ ಕ್ರಿಮಿಕೀಟಗಳು ಯಾವುದು ಬರ್ದಂಗೆ 8 ಕುಂಟೆಗೂ ಸಹ ನಾವು ಸುತ್ತಲೂ ಪೆನ್ಸಿಲಿಂಗ್ ಮಾಡಿದ್ದೀವಿ ಮತ್ತು ಅದಕ್ಕೆ ನಾವು 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಸ್ನೇಹಿತರೆ. ನೀವು ಈ ಥರ ಸಂಪೂರ್ಣವಾಗಿ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ನೀವು ಏನು ಮಾಡ್ತೀವಿ ಅನ್ನೋದನ್ನ ನೀವು ನೀಟಾಗಿ, ಅಂದರೆ ಸ್ನೇಹಿತರೆ, ಈಗ ಕಮ್ಮಿ ಬಂಡವಾಳ ಹಾಕಿ ನಾವು ದುಡ್ಡು ಮಾಡ್ಬೋದು ಸ್ನೇಹಿತರೆ. ನಾಟಿ ಕೋಳಿಲಿ ಅತಿ ಹೆಚ್ಚು ಬಂಡವಾಳ ಹಾಕಿಯೂ ಸಹ ನಾವು ಕ್ರಮಬದ್ಧವಾಗಿ ಹೆಚ್ಚು ಬಂಡವಾಳ ನಾವು ಹಾಕಿದ್ದೀವಿ ಅಂದರೆ ಅದನ್ನು ಕ್ರಮಬದ್ಧವಾಗಿ ನಾವು ಅದನ್ನು ಹೆಂಗೆ ಎತ್ತಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಇರಬೇಕು ಸ್ನೇಹಿತರೆ. ನಾವು ಮೊದಲಿಗೆ ಇನ್ನೂ ಪ್ರಾರಂಭ ಮಾಡಿರೋದ್ರಿಂದ ನಮ್ಮಲ್ಲಿ ಈಗ ಏನಿಲ್ಲ ಅಂದರೂ ಒಂದು 300ರಿಂದ 400 ಕೋಳಿಗಳು ಅಷ್ಟೇ ಇದೆ ಸ್ನೇಹಿತರೆ. ಏನಕ್ಕೆ ಅಂದರೆ ನಾವು ಇನ್ನೂ ಮೊದಲಿಗೆ ಪ್ರಾರಂಭ ಮಾಡಿರೋದು, ಇನ್ನೂ ಸ್ವಲ್ಪ ನಮ್ಮದು ಕೆಲಸ ಬಾಕಿ ಇದೆ. ನಾವು ಬೇರೆ ರೀತಿಯ, ಅಂದರೆ ಸ್ನೇಹಿತರೆ, ಇದನ್ನು ಕೋಳಿನೇ ಒಂದೇ ಅವಲಂಬನೆ ಆಗದಂತೆ ನಾವು ಆಡಾಗಿರ್ಬೋದು, ಇಲ್ಲ ಹಸು ಆಗಿರ್ಬೋದು, ಇಲ್ಲ ಮತ್ತು ನಾವು ಈಗ ರೇಷ್ಮೆ ಈ ಥರದ್ದೆಲ್ಲ ಏನು ಮಾಡ್ತಿದ್ದೀವಿ, ಹೊರಗಡೆ ರೇಷ್ಮೆ ಮಾಡಿದ್ರು ನಾವು ರೇಷ್ಮೆ ಶೆಡ್ ಮಾಡೋಕ್ಕೂ ಸಹ ನಾವು ರೆಡಿ ಮಾಡ್ತಾಯಿದ್ದೀವಿ. ಹಾಗೆ ಈ ಹಲವಾರು ರೀತಿಯ, ನೀವು ಯಾರೇ ಆಗಲಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ದಯವಿಟ್ಟು ಒಂದಕ್ಕೆ ನೀವು ಅವಲಂಬನೆ ಆಗಬೇಡಿ. ನಿಮಗೆ ಕೃಷಿಗೆ ಒಂದು ಮೂಲ ಕಸುಬನ್ನಾಗಿ ತಗೊಳ್ಳಿ. ನಾವು ಸಹ ಅಷ್ಟೇ ಒಂದು ಕೃಷಿಗೆ ನಾವು ಮೂಲ ಕಸುಬನ್ನಾಗಿ ಮತ್ತು ಇದನ್ನೇ ಅವಲಂಬನೆ ಆಗ್ದಂಗೆ ಬೇರೆ ಅಂದರೆ ಸ್ನೇಹಿತರೆ, ನಾನು ಹೇಳ್ದಲ್ಲ ಹೈನುಗಾರಿಕೆ ಬೇರೆ ಥರ ಮಾಡೋಕ್ಕೆಲ್ಲ ನಾವು ಈಗ ಪ್ಲಾನ್ ಮಾಡ್ತಾಯಿದ್ದೀವಿ. ಮುಂದೆ ಅದನ್ನು ನಾವೇನು ಪ್ಲಾನ್ ಮಾಡ್ತೀವಿ ಅನ್ನೋದನ್ನ ನಾನು ತುಂಬ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಏನಕ್ಕೆ ಅಂತಂದರೆ ಕಟ್ಟಿಟ್ಟ ಬುತ್ತಿ ಕೊಳೆಯುತ್ತದೆ, ಬಿಚ್ಚಿಟ್ಟ ಬುತ್ತಿ ಒಳೆಯುತ್ತದೆ ಅನ್ನೋಗೆ ನಾವೊಬ್ಬರೇ ಬದುಕಬೇಕು, ನಾವೊಬ್ಬರೇ ತಿನ್ನಬೇಕು ಅನ್ನೋದು ಬೇಡ ಸ್ನೇಹಿತರೆ. ಈಗಿನ ಜನ ಅಂದರೆ ಇವಾಗಿನ ಯುವಕರು ಯಾರ್ಯಾರು ಹೈನುಗಾರಿಕೆಗೆ ಬರ್ತಿದ್ರಲ್ಲ ಅವ್ರಿಗೆ ಒಂದು ನಮ್ಮ ಕಡೆಯಿಂದ ಅತ್ಯುತ್ತಮವಾಗಿ ಮಾಹಿತಿ ಸಿಕ್ಕಿದಾಗ ಅವರು ಸಹ ಖುಷಿ ಪಡ್ತಾರೆ ಮತ್ತು ಅವರು ಸಹ ಇನ್ನೊಬ್ಬರಿಗೆ ಹೇಳುವಂತಹ ಒಂದು ಮಾನವೀಯತೆಯನ್ನು ಬೆಳೆಸ್ಕೊಳ್ಳಿ ಅಂತೇಳಿ ಈ ಸಂಪೂರ್ಣವಾಗಿ ನಮ್ಮ ಫಾರಮ್ನ ಸಂಪೂರ್ಣವಾದಂಥ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಆದಷ್ಟು ಯಾರು ಹೈನುಗಾರಿಕೆಗೆ ಬರ್ತೀರಾ ದಯವಿಟ್ಟು ಸ್ವಲ್ಪ ತಾಳ್ಮೆನ, ಆಮೇಲೆ ತಂದೆ ತಾಯಿ ಮಾತು ಕೇಳಿ ಮತ್ತು ತಾಳ್ಮೆ ಅನ್ನೋದನ್ನ ನೀವು ಅತಿ ಹೆಚ್ಚಾಗಿ ಬಳಸ್ಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.